ಸಮಾನ ಮುದ್ರೆಯನ್ನು ಮುಕುಲ ಮುದ್ರೆ ಅಥವಾ ಸೂಕರಿ ಮುದ್ರೆ ಅಂತ ಕೂಡ ಕರೀತಾರೆ. ಸಂಸ್ಕೃತದಲ್ಲಿ ಮುಕುಲ ಅಂದ್ರೆ ಮೊಗ್ಗು ಎಂದರ್ಥ. ಈ ಮುದ್ರೆ ನೋಡಲು ಮೊಗ್ಗಿನ ಹಾಗೆ ಕಾಣಿಸುತ್ತೆ. ಅದಕ್ಕೆ ಇದು ಮುಕುಲ ಮುದ್ರೆ. ಸಮಾನ ಮುದ್ರೆಯನ್ನು ಬ್ಯಾಲೆನ್ಸಿಂಗ್ ಮುದ್ರಾ ಅಥವಾ ಈಕ್ವಲೈಸಿಂಗ್ ಮುದ್ರಾ ಅಂತ ಕೂಡ ಕರೀತಾರೆ. ಇಲ್ಲಿ ಸಮಾನ ಅಂದ್ರೆ ಸರಿದೂಗಿಸಿದ ಎಂದರ್ಥ. ಈ ಮುದ್ರೆ ನಮ್ಮ ದೇಹದಲ್ಲಿನ ಮೂರೂ ದೋಷಗಳನ್ನು ಅಂದ್ರೆ ವಾತ, ಪಿತ್ತ, ಕಫ ಇವುಗಳನ್ನು ಬ್ಯಾಲೆನ್ಸ್ ಮಾಡುತ್ತೆ. ನಮಗೆ ಯಾವುದೇ ರೋಗ ಬರದೇ ಇರುವ ಹಾಗೆ ಕಾಪಾಡುತ್ತೆ. ನಮ್ಮ ದೇಹದ 5 ವಾಯುಗಳಲ್ಲಿ ಅಥವಾ ಪಂಚ ಪ್ರಾಣಗಳು ಅಂತ ಏನ್ ಹೇಳ್ತೀವಲ್ಲ, ಅದರಲ್ಲಿ ಒಂದಾಗಿರ್ತಕ್ಕಂಥ ಸಮಾನ ವಾಯು ಇದು ನಮ್ಮ ಮಣಿಪುರ ಚಕ್ರದಲ್ಲಿದ್ದು, ಅಂದ್ರೆ ನಮ್ಮ ಹೊಕ್ಕಳ ಭಾಗದಲ್ಲಿದ್ದು, ನಮ್ಮ ಜೀರ್ಣಾಂಗ ವ್ಯೂಹ, ಲಿವರ್, ಪ್ಯಾಂಕ್ರಿಯಾಸ್ ಅಂದ್ರೆ ಮೇದೋಜೀರಕಾಂಗ ಮತ್ತು ನಮ್ಮ ಹೃದಯವನ್ನು ನಿಯಂತ್ರಿಸುತ್ತದೆ. ಈ ಸಮಾನ ವಾಯು ನಮ್ಮ ದೇಹದಲ್ಲಿ ಸರಿಯಾಗಿ ಚಲಿಸುತ್ತಿದ್ರೆ ನಮಗೆ ಯಾವುದೇ ರೋಗಗಳು ಬರುವುದಿಲ್ಲ. ಈ ಮುದ್ರೆ ಹೇಗ್ ಮಾಡ್ಬೇಕು ಅಂದ್ರೆ, 4 ಬೆರಳುಗಳ ತುದಿಗಳನ್ನು ಅಗ್ನಿ ತತ್ವ ಪ್ರತಿಪಾದಿಸ್ತಕ್ಕಂಥ ಹೆಬ್ಬೆರಳಿನ ತುದಿಗೆ ಜೋಡಿಸ್ಬೇಕು. ಈ ಮುದ್ರೆಯನ್ನು ನಾವು ಪದ್ಮಾಸನ, ಸಿದ್ಧಾಸನ, ವಜ್ರಾಸನ, ಸುಖಾಸನ ಅಥವಾ ಅರ್ಧ ಪದ್ಮಾಸನ ಹೀಗೆ ಯಾವುದೇ ಆಸನದಲ್ಲಿ ಕುಳಿತು ಮಾಡಬಹುದು. ಕುರ್ಚಿ ಮೇಲೆ ಕುಳಿತು ಕೂಡ ಈ ಮುದ್ರೆಯನ್ನು ನಾವು ಮಾಡಬಹುದು. ಇದನ್ನು 15ರಿಂದ 30 ನಿಮಿಷ ಒಂದೇ ಸಲ ಮಾಡಬಹುದು. ಅಥವಾ ನಾವು ದಿನದಲ್ಲಿ 10 ನಿಮಿಷದಂತೆ ಬೇರೆ ಬೇರೆ ಸಮಯದಲ್ಲಿ ಕೂಡ ಇದನ್ನು ನಾವು ಮಾಡಬಹುದು. ಸಮಾನ ಮುದ್ರೆ ಮಾಡೋದ್ರಿಂದ ಮೊದಲನೇದಾಗಿ ನಮ್ಮ ಜೀರ್ಣಕ್ರಿಯೆ ಸುಧಾರಿಸುತ್ತದೆ, ಮಲಬದ್ಧತೆ ನಿವಾರಣೆ ಆಗುತ್ತದೆ, ಗ್ಯಾಸ್ ತೊಂದರೆ ಉಂಟಾಗಲು ಬಿಡಲ್ಲ, ಅಸಿಡಿಟಿ ಕೂಡ ಕಡಿಮೆ ಆಗುತ್ತೆ. ಎರಡನೇದಾಗಿ ಒತ್ತಡ ಮತ್ತು ಆತಂಕ ಕಡಿಮೆ ಆಗುತ್ತೆ, ನಮ್ಮ ದೇಹ ಮತ್ತು ಮನಸ್ಸನ್ನು ಶಾಂತಗೊಳಿಸುತ್ತೆ. ಮೂರನೇದಾಗಿ ಕಾಗ್ನಿಟಿವ್ ಫಂಕ್ಷನ್ ಅಂದ್ರೆ ಅರಿವನ್ನು ಹೆಚ್ಚಿಸುತ್ತದೆ, ನೆನಪಿನ ಶಕ್ತಿ ಮತ್ತು ಏಕಾಗ್ರತೆ ಹೆಚ್ಚುತ್ತದೆ. ನಾಲ್ಕನೇದಾಗಿ ನಮ್ಮ ಲಿವರ್ನ ಅಂದ್ರೆ ನಮ್ಮ ಯಕೃತದ ಕಾರ್ಯಕ್ಷಮತೆ ಹೆಚ್ಚಿಸುತ್ತದೆ. ಐದನೇದಾಗಿ ನಮ್ಮ ದೇಹದ ಮೂರೂ ದೋಷಗಳನ್ನು ಬ್ಯಾಲೆನ್ಸ್ ಮಾಡುತ್ತದೆ. ಅದಕ್ಕೆ ಇದನ್ನು ತ್ರಿದೋಷ ನಾಶಕ ಮುದ್ರಾ ಅಂತ ಕೂಡ ಕರೀತಾರೆ. ಆರನೇದಾಗಿ ನಮ್ಮ ಇಮ್ಯೂನ್ ಫಂಕ್ಷನ್ ಸುಧಾರಿಸುತ್ತದೆ, ನಮ್ಮ ದೇಹದ ಶಕ್ತಿ ಸಾಮರ್ಥ್ಯ ಹೆಚ್ಚಿಸುತ್ತದೆ, ಆಂತರಿಕ ಶಕ್ತಿ ಹೆಚ್ಚುತ್ತದೆ. ಇನ್ನು ಏಳನೇದಾಗಿ ನಮ್ಮ ದೇಹವನ್ನು ಡಿಟಾಕ್ಸಿಫೈ ಮಾಡುತ್ತದೆ. ಅಂದ್ರೆ ನಮ್ಮ ದೇಹದಲ್ಲಿ ಟಾಕ್ಸಿನ್ ಸೇರಿದಾಗ, ಕಲ್ಮಶಗಳು ಸೇರಿದಾಗ, ಅದು ಯಾವ ರೀತಿ ಅಂದ್ರೆ ವಾಯುಮಾಲಿನ್ಯದಿಂದಾಗಿರ್ಬೋದು ಅಥವಾ ಆಹಾರ ಧಾನ್ಯಗಳ ಮೇಲೆ ಸಿಂಪಡಿಸಿರ್ತಕ್ಕಂಥ ಕೀಟನಾಶಕಗಳಿಂದ, ಇವು ನಮ್ಮ ದೇಹ ಸೇರಿದಾಗ ಈ ಕಲ್ಮಶಗಳನ್ನು ಹೊರಹಾಕಲು ಸಮಾನ ಮುದ್ರೆ ಸಹಾಯ ಮಾಡುತ್ತದೆ. ಇನ್ನು ಎಂಟನೇದಾಗಿ ಹೈ ಬಿಪಿ ಹೆಚ್ಚಿದ ರಕ್ತದೊತ್ತಡ ಕಡಿಮೆ ಮಾಡಲು ಇದು ಸಹಾಯ ಮಾಡುತ್ತದೆ. ಒಂಬತ್ತನೇದಾಗಿ ಇದು ಮೆಟಾಬಾಲಿಸಂ ಅಂದ್ರೆ ನಮ್ಮ ಚಯಾಪಚಯ ದರವನ್ನು ಸುಧಾರಿಸಿ ಹಸಿವನ್ನು ಹೆಚ್ಚಿಸುತ್ತದೆ. ಅಷ್ಟೇ ಅಲ್ಲ, ಈ ಮುದ್ರೆಯ ಇನ್ನೊಂದು ವಿಶೇಷತೆ ಏನಂದ್ರೆ, ನಮ್ಮ ದೇಹದ ಯಾವುದೇ ಭಾಗದಲ್ಲಿ ನೋವಿದ್ರೂ ಈ ಮುದ್ರೆ ಅರ್ಧ ಗಂಟೆ ಮಾಡಿ ನೋವಿರ್ತಕ್ಕಂಥ ಜಾಗಕ್ಕೆ ಸ್ಪರ್ಶಿಸಿ ಕೆಲವು ನಿಮಿಷ ಹಾಗೆ ಹಿಡಿಬೇಕು. ನೋವು ಕಡಿಮೆ ಅನ್ಸುತ್ತೆ. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.